ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ವಜ್ರೇಶ್ವರಿ ಹತ್ರ ಮಾತಾಡ್ಕೊಂಡು, ಅಮ್ಮ ನಿಮ್ಮ ಮತ್ತೆ ಸರಿಯೋದಿಲ್ಲ ಅಂತ ಅಂದ್ಕೊಂಡು ಅವಳನ್ನ ತಪ್ಕೊಂಡು ಅವ್ರಿಗೆ ಮುದ್ದು ಮಾತಿರ್ತಾಳೆ. ಆಗ ವಜ್ರೇಶ್ವರಿ ಹೇಳ್ತಾಳೆ ರಚನೆಗೆ, ನೀನೀಗ ದೊಡ್ಡ ಮನೆ ಸೊಸೆ, ದೊಡ್ಡ ಮನೆಯಲ್ಲಿ ಮಾತು ಬರುತ್ತೆ ಹೋಗುತ್ತೆ, ಹಾಗೆ ಜಗಳನೂ ಆಗುತ್ತೆ ಹೋಗುತ್ತೆ. ಆದರೆ ಅದೇ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ನೋಡ್ಕೊಂಡು ತೂಗಿಸ್ಕೊಂಡು ಹೋಗಬೇಕು. ಹಾಗೆ ಎಲ್ಲರ ಮಧ್ಯೆ ಇರ್ಸು ಮುರ್ಸು ಅನ್ನೋದು ಬಂದೇ ಬರುತ್ತೆ. ಅದೇ ಸಂಸಾರ ಅನ್ನೋದು. ನೀ ಅದನ್ನೆಲ್ಲ ನೋಡ್ಕೊಂಡು ತೂಗಿಸ್ಕೊಂಡು ಹೋಗೋದೇ ಜವಾಬ್ದಾರಿ. ನೀನು ಈ ಮನೆ ಸೊಸೆಯಾಗಿ ಎಲ್ಲನೂ ನಿಭಾಯಿಸ್ತೀಯ ಅನ್ನೋ ಶಕ್ತಿ ನಿಂಗಿದೆ, ನೀನು ನಿಭಾಯಿಸು ಅಂತ ಹೇಳಿ ರಚನೆಗೆ ಧೈರ್ಯ ಕೊಡ್ತಾಳೆ. ಹಾಗೆ ಕೃಷ್ಣ, ಹೌದಾ ಅಜ್ಜಿ ಅಂತ ಬಂದಾಗ, ನೀನು ಇನ್ಮೇಲೆ ನಾನು ನಿಮ್ಮ ಮನೆಗೆ ಬರ್ತಾನೆ ಇರ್ತೀನಿ, ಯಾಕೆ ಅಂತ ಗೊತ್ತಾ ನಿಂಗೆ ಅಂತ ಕೇಳಿದಾಗ, ಅಮ್ಮನ ನೋಡೋಕ್ಕೆ ಅಲ್ಲ ನಿನ್ನನ್ನು ನೋಡೋಕ್ಕೆ ಅಂತ ವಜ್ರೇಶ್ವರಿ ಕೃಷ್ಣಂಗೆ ಹೇಳ್ತಾರೆ. ಅವ್ರನ್ನ ಹೊಡ್ತೀವಿ ಅಂತೇಳಿ ಹೊಡ್ಬೇಕಾದ್ರೆ ರಚನೆಗೆ ಖುಷಿಯಾಗುತ್ತೆ. ಜೀವನ ಒಳಗಡೆ ಕರ್ಕೊಂಬಂದು, ಬನ್ನಿ ಜೀವ ಒಳಗೋಗೋಣ ಅಂತೇಳಿ ಕರ್ಕೊಂಡೋಗಿ ಅವರ ಮಾವನ ಫೋಟೋ ಮುಂದೆ ನಿಂತ್ಕೊಂಡು, ಎಲ್ಲ ನಾನು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಂಗೆ ಆಗಿದೆ, ಕೊನೆಗೂ ಜೀವನ ಕೈಲೇ ನೀವು ಕಾರ್ಯನ ಮಾಡಿಸ್ಕೊಂಡ್ರಿ ಮಾವ, ಇದೇ ಆಶೀರ್ವಾದ ನಮ್ಮ ಮೇಲೆ ಸದಾ ನಮ್ಮ ಮೇಲಿದ್ದು ನಮ್ಮನ್ನು ಕಾಪಾಡಿ ಅಂತ ಹೇಳಿ ಕೇಳ್ಕೊಳ್ಳೋಣ ಅಂತ ಎಲ್ಲರೂ ಕೇಳ್ಕೊತಾರೆ. ಇಲ್ಲಿ ಪದ್ಮಜ ರೂಮಲ್ಲೆಲ್ಲ ಶಾಸ್ತ್ರಗಳಾದ್ಮೇಲೆ ಸ್ನಾನ ಮಾಡಿ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು, ನನ್ನ ಹಣೆಯಲ್ಲಿ ಕುಂಕುಮ ಇಲ್ಲ, ನನ್ನ ಅರ್ಶಿನ ಇಲ್ಲ, ನನ್ನ ಕುಂಕುಮ ಹೋಯ್ತು, ಹಾಗೆ ನನ್ನ ಬಳೆನೂ ತೆಗೆದ್ಬಿಟ್ರು, ನನ್ನ ಹೂವನ್ನು ಮುಡ್ಕೊಳ್ಳೋದು ಕೊಟ್ಟಿಲ್ಲ, ಇವರೆಲ್ಲ ಹಿಂಗೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಯಾಕ್ರಿ ಹಿಂಗೆ ಮಾಡಿದ್ರಿ, ನನಗಿದೆಲ್ಲ ಇಷ್ಟ ಇಲ್ಲ ಅಂತ ನಿಮಗೆ ಗೊತ್ತಲ್ವ, ನೀವು ಇದ್ದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಅಲ್ವಾ, ನೀವು ಇಲ್ದಲೇ ಹೋದ್ರೆ ನೋಡಿ ಎಷ್ಟೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಚೇರ್ ಮೇಲೆ ಹಂಗೆ ಕೂತ್ಕೊಂಡ್ಬಿಡ್ತಾಳೆ. ಅವಳು ಅಳ್ಬೇಕಾದ್ರೆ ಸೈಲೆಂಟಾಗಿ ಒಂದು ಡೋರ್ ಓಪನ್ ಆಗಿ ಅದರಿಂದ ಆಚೆ ಒಂದು ಬುಟ್ಟಿ ಬಂದು ಇಡ್ತಾರೆ. ಇದ್ಯಾರು ಇಟ್ಟಿದ್ದು, ಇದ್ಯಾರಿಗೆ ನನ್ನ ಬಾಗಿಲು ತಟ್ಟಿಡ್ತಾ ಇರೋದು ಅಂತೇಳಿ ಪದ್ಮಜ ಆ ಕಡೆ ತಿರುಗೋಗಿ ನೋಡೋಷ್ಟರಲ್ಲಿ ಕೈಯಿಂದ ಯಾರೋ ಒಬ್ಬರು ಒಂದು ಬುಟ್ಟಿಯಲ್ಲಿ ಅರ್ಶಿನ ಕುಂಕುಮ ಹೂವು ಬಳೆನೆಲ್ಲ ತಂದು ಇಡ್ತಾರೆ. ಇಟ್ಟಿದ್ದು ನೋಡಿ ಪದ್ಮಜ, ಇದ್ಯಾರು ಇಟ್ಟಿದ್ದು ಅಂತೇಳಿ ಅದನ್ನು ಮೆತ್ತಗೋಗಿ ಅದನ್ನು ಬುಟ್ಟಿನ ತೊಗೋತಾರೆ. ಬುಟ್ಟಿನ ತೊಗೊಂಡು ನೋಡಿದಾಗ ಅದರಲ್ಲಿ ಕುಂಕುಮ ಅರ್ಶಿನ ಬಳೆ ಇರೋದು ನೋಡಿ ಪದ್ಮಜಂಗೆ ತುಂಬ ಖುಷಿಯಾಗುತ್ತೆ. ಆ ಖುಷಿನ ತಡೆಯೋಕ್ಕಾಗ್ದಲೇ ನನ್ನ ವಸ್ತುಗಳು ನನಗೆ ವಾಪಸ್ ಬಂತು, ನೀವೇ ಕೊಟ್ಟು ಕಳಿಸಿದಾರಲ್ಲ ರೀ, ಇದನ್ನು ನೀವೇ ಕೊಟ್ಟು ಕಳಿಸಿರೋದು ಅಂತೇಳಿ ಅವ್ರ ಗಂಡನ ನೆನೆಸ್ಕೊಂಡು, ನಂಗೆ ಗೊತ್ತು ನಂಗೆ ಇಷ್ಟ ಅಂತ ನೀವೇ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದೀರಾ ಅಂತ ಅವಳು ಅಂದ್ಕೋತಾಳೆ. ಅಂದ್ಕೊಂಡು ಖುಷಿ ಪಡ್ತಾಳೆ ಅದನ್ನೆಲ್ಲ ನೋಡಿ. ಇಲ್ಲಿ ರಾಣಂಗೆ ಎಚ್ಚರ ಆಗುವಂಥ ಸಮಯ ಆಗಿರುತ್ತೆ. ರಾಣಂಗೆ ಎಚ್ಚರಾಗಿದ ತಕ್ಷಣ ಕಪಿಲ್ ಅಲ್ಲೇ ಇರ್ತಾನೆ. ಕಾಪು, ಏನಾಯಿತು, ಏನಿತ್ತು, ನಾನು ಹೆಂಗೆ ಇಲ್ಲಿಗೆ ಬಂದೆ, ನಾನು ಹಾಲಲ್ಲಿದ್ದೆ ತಾನೆ, ನಾನು ಹೆಂಗೆ ಇಲ್ಲಿಗೆ ಬಂದೆ ಅಂತ ರಾಣ ಕೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಅಣ್ಣ ಕಾರ್ಯ ಎಲ್ಲ ಮುಗೀತು, ಹಾಗೆ ನೀನು ಅಲ್ಲಿ ಕೆಮ್ಮಬೇಕಾದ್ರೆ ನಾನೊಂದು ಗ್ಲಾಸಲ್ಲಿ ನೀರಿದ್ದು ನಿನಗೆ ಕುಡಿಸ್ದೆ, ಆ ಕುಡಿಸಾದ್ಮೇಲೆ ನಿನಗೆ ಜ್ಞಾನ ತಬ್ಬಿದೆ, ಯಾಕೆಂದಾಗ ಜ್ಞಾನ ತಬ್ಬಿಡ್ಲಿಂತ ನಾನು ಅದ್ರಲ್ಲಿ ನಿದ್ದೆ ಮಾತ್ರ ಹಾಕಿದ್ದಿದ್ದು ನಿಧಿಗೆ, ಆದರೆ ಆ ಥರದಲ್ಲಿ ಗೊತ್ತಿಲ್ಲದಲ್ಲೇ ನಾನು ನಿನ್ನ ಕುಡಿಸ್ಬಿಟ್ಟೆ ಅಣ್ಣ ಅಂತ ಹೇಳಿದಾಗ ಕಪಿಲ್ಗೆ ರಾಣ ಚೆನ್ನಾಗಿ ಹೊಡಿತಾನೆ. ಕಪಿಲ್ ಆದರೂ ನಾನು ಮಾಡಿ ತಪ್ಪಿಗೆ ಅವ್ನು ಓಡಿಸ್ಕೊಳ್ಳೇಬೇಕು ಅನ್ನೋ ಕಣ್ಣಕ್ಕೆ ಏನೂ ಮಾತಾಡ್ದಲ್ಲೇ ಸುಮ್ಮನೆ ನಿಂತಿರ್ತಾನೆ. ತಪ್ಪು ಮಾಡಿಬಿಟ್ಟೆ ಕಾಪು, ನೀನು ತಪ್ಪು ಮಾಡಿಬಿಟ್ಟೆ, ನೀವೇ ಎಲ್ಲ ಸೇರಿಕೊಂಡು ನಾನು ಮಾಡಬೇಕಂತ ಅಂದ್ಕೊಂಡಿದ್ದ ಕಾರ್ಯನ ನೀವೇ ಹಾಳು ಮಾಡಿಬಿಟ್ರಿ, ಇನ್ನೆಲ್ಲ ಏನು ಪ್ರೀಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅವನೇ ಕಾರ್ಯ ಮಾಡಬೇಕು ಅಂತ ಹೇಳಿ ಬಾಯಿಗೆ ಬಂದಂಗೆ ಕಪಿಲ್ಗೆ ರಾಣ ಬೈತಾನೆ. ಬೈದಾದ್ಮೇಲೆ ಒಂದು ಸೆಕೆಂಡ್ ಅನಿಸಿದೆ ಕಾಪು ಇದನ್ನೆಲ್ಲ ಮಾಡಿರಲ್ಲ, ಅವನೇನು ಅಂತ ನಂಗೆ ಗೊತ್ತಿಲ್ಲದೆಲ್ಲ ಮಾತಾಡ್ಬಿಟ್ನ ಅಂತ ಹೇಳಿ ಅವನ್ನ ಸಾರಿ ಕೇಳಿ ಕಾಪು ಜೋರಾಗಿ ಹೊಡ್ಬಿಟ್ನ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಮೇಲೆ ಕೋಪದಿಂದ ಇದು ಮಾಡಿಲ್ಲ, ಕೊನೆಗೂ ಎಲ್ಲ ಅವನೇ ಮಾಡಬೇಕಾಗಿ ಬಂತು, ನಾನು ಇಲ್ದಲೇ ಅವನೇ ಮಾಡಿದ್ನಲ್ಲ ಅನ್ನೋ ಸಿಟ್ಟು ನನಗೆ ಅಂತ ರಾಣ ಕಪಿಲ್ಗೆ ಹೇಳ್ತಾನೆ. ಇಲ್ಲಿ ಪದ್ಮಜಂಗೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಹಾಕ್ಕೊಂಡು ಕೂತಿರ್ತಾಳೆ. ದೇವಿ ಅವ್ರ ದೊಡ್ಡ ಮಗು ಊಟ ಕೊಡೋಕ್ಕೆ ಅಂತ ಬಂದಾಗ ಇವ್ರ ಜನರಿಗೆಲ್ಲ ಏನಾಗಿದೆ, ಇನ್ನು ಹಳೆ ಮೂಢನಂಬಿಕೆಯಲ್ಲೇ ಇದ್ದಾರೆ, ಇವರಿಗೆಲ್ಲ ಇದನ್ನೆಲ್ಲ ಮಾಡೋದು ಬೇಡ ಅಂತಂದರೂ ಇದನ್ನೆಲ್ಲ ಮಾಡ್ತಾರಲ್ಲ ಅಂತೇಳಿ ಅನ್ನಕ್ಕೆ ತಟ್ಟೆ ಹಾಕ್ಕೊಂಬಂದು ಅವ್ರ ದೊಡ್ಡ ಮಗು ಊಟ ಮಾಡ್ಸೋಕ್ಕೆ ಅಂತ ಬರ್ತಾಳೆ. ಸಡನ್ನಾಗಿ ಅವ್ರ ದೊಡ್ಡ ಮಗು ಹಣೆ ತುಂಬ ಕುಂಕುಮ ಅರ್ಶಿನ ಹೂವು ಬಳೆ ಎಲ್ಲ ಹಾಕ್ಕೊಂಡು, ದೇವಿ ನೋಡಿಲ್ಲಿ ದೇವಿ, ನಾನು ಮತ್ತೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ದೇವಿ, ಮತ್ತೆ ಹಾಕ್ಕೊಂಡಿದ್ದೀನಿ ನೋಡು, ನಾನು ಹೆಂಗೆ ಕಾಣ್ತಾ ಇದ್ದೀನಿ ದೇವಿ ಅಂತ ಹೇಳಿ ನಗ್ತಾ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡ್ತಿರ್ತಾಳೆ. ಅದು ನೋಡಿ ದೇವಿಗೆ ಶಾಕ್ ಆಗುತ್ತೆ, ದೊಡ್ಡಮ್ಮ ಯಾಕೆ ಹಿಂಗೆ ಆಡ್ತಿದ್ದಾರೆ, ದೊಡ್ಡಮ್ಮಂಗೆ ಏನಾಯಿತು ಅಂತ ಅವಳು ಭಯದಿಂದ ನೋಡ್ತಾ ನಿಂತ್ಬಿಡ್ತಾಳೆ. ಇಲ್ಲಿ ನಿಧಿ ಮತ್ತು ಅವರಮ್ಮ ಇಬ್ಬರೂ ಈ ದೊಡ್ಡಮ್ಮನ ಬಿಹೇವಿಯರೇ ನಂಗೆ ಅರ್ಥ ಆಗ್ತಾಯಿಲ್ಲಲ್ಲಮ್ಮ, ಇವ್ರು ಹೆಂಗೆ ಇಷ್ಟೊಂದು ಬದಲಾಗೋದಕ್ಕೆ ಸಾಧ್ಯ ಅಂತ. ಅಲ್ಲ, ನಾನು ಯೋಚನೆ ಮಾಡ್ತಿರೋದು ಬೇರೆ, ಅಕ್ಕಂಗೆ ಆ ಮನೆಯವರೆಲ್ಲ ಹೆಂಗೆ ಗೊತ್ತು, ಅಷ್ಟು ಕ್ಲೋಸಾಗಿ ಮಾತಾಡ್ತಿದ್ದಾರೆ ಅಂತಂದರೆ ಏನಿರ್ಬೋದು ವಿಷಯ ಅಂತ ಇಬ್ಬರು ಯೋಚನೆ ಮಾಡ್ತಿರ್ತಾರೆ. ಆಗ ನಿಧಿ ಹೇಳ್ತಾಳೆ, ನನಗೂ ಅದೇ ಆಶ್ಚರ್ಯ ಅಮ್ಮ, ಈ ದೊಡ್ಡಮ್ಮಂಗೆ ಅವರೆಲ್ಲ ಹೆಂಗೆ ಗೊತ್ತು, ಇವ್ರು ಏನು ಮಾಡ್ತಿದ್ದಾರೆ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ನಿಧಿ ಅವರಮ್ಮಂಗೆ ಹೇಳ್ತಾಳೆ. ಇಲ್ಲಿ ಹಾಲಿಗೆ ಎಲ್ರನ್ನ ಕರ್ಸಿ ದೇವಿ ಅವರಮ್ಮಂಗೆ ಹೇಳ್ತಾಳೆ,
ದೊಡ್ಡಮ್ಮ ಮತ್ತು ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ. ಅದಕ್ಕೆ ಕನಕಾಂಬರಿ ಎಲ್ರನ್ನೂ ಹಾಲಿಗೆ ಕರೆಸಿ ಯಾರು ಕೊಟ್ಟಿದ್ದು, ಅಕ್ಕಂಗೆ ಇದನ್ನೆಲ್ಲ ಕೊಡಬಾರ್ದು ಅಂತ ಗೊತ್ತಿತ್ತು ತಾನೇ, ಆದ್ರೂ ಯಾಕೆ ಇದನ್ನೆಲ್ಲ ಕೊಟ್ರಿ ಅಂತ ಕನಕಾಂಬರಿ ಕೇಳ್ತಾಳೆ. ಅದಕ್ಕೆ ಮನೆಯವರೆಲ್ಲ ನಾನು ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಕನಕಾಂಬರಿ ಕೇಳ್ತಾನೆ, ಮತ್ತು ಯಾರು ಕೊಡದೆ ಹೋದರೆ ಹೆಂಗೋಯ್ತು ಅಲ್ಲಿಗೆ, ಎಲ್ಲರೂ ಹೆಂಗೆ ಕೊಟ್ಟರು ಅದನ್ನು, ಯಾರೊಬ್ಬರು ಕೊಟ್ಟಿದ್ರೆ ತಾನೇ ಅದನ್ನು ಹಾಕ್ಕೊಳ್ಳೋದಕ್ಕೆ ಸಾಧ್ಯ, ಯಾರು ಕೊಡದೆ ಹೋದರೆ ಹೇಗೆ ಹಾಕ್ಕೊಳ್ಳೋದಕ್ಕೆ ಸಾಧ್ಯ, ಸುಮ್ಮನೆ ಏನೋ ಹೇಳ್ಬೇಡಿ, ಯಾರು ಕೊಟ್ಟಿದ್ದು ಅಂತ ಹೇಳಿ, ನನಗೆ ಯಾಕೋ ರಚನನ ಮೇಲೆ ಅನುಮಾನ ಅಂತ ಚಿಕ್ಕಮ್ಮ ಹೇಳ್ತಾಳೆ. ಚಿಕ್ಕತ್ತೆ ಹೇಳಿದ್ದಕ್ಕೆ ರಚನ ನಾನು ಕೊಟ್ಟಿಲ್ಲ ಅಂತ ಹೇಳ್ತಾಳೆ. ಯಾರಿಗೆ ಗೊತ್ತು, ನೀನೇ ತಾನೇ ಶಾಸ್ತ್ರ ಮಾಡೋದು ಬೇಡ ಅಂತ ತಡೀತಿದ್ದು, ಎಲ್ಲ ನೀನೇ ಕೊಟ್ಟಿರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ದೇವಿ, ಅತ್ತಿಗೆ ಯಾಕೆ ಕೊಡ್ತಾರೆ, ನೀವು ಸುಮ್ಮನೆ ಏನೇನು ಹೇಳ್ಬೇಡಿ ಅಂತ ಹೇಳ್ತಾಳೆ. ಕನಕಾಂಬರಿ ಹೇಳ್ತಾಳೆ, ನನಗೂ ಅದೇ ಅನುಮಾನ, ಯಾಕೋ ಈ ರಚನನೇ ಕೊಟ್ಟಿರ್ತಾಳೆ ಅಂತ. ರಚನಾ ನಿಜ ಹೇಳ್ಬಿಡು, ನೀನೇ ಕೊಟ್ಟಿದ್ದು ಇಲ್ವಾ ಏನು ಅಂತ ಕೇಳ್ತಾಳೆ. ಅದಕ್ಕೆ ರಚನೆ ಹೇಳ್ತಾಳೆ, ಅದಕ್ಕೆ ನಾನೇ ಕದ್ದು ಮುಚ್ಚಿ ಕೊಡಬೇಕು, ಅತ್ತೆ ನನಗೇನೋ ಕೊಡಬೇಕಂತ ಅನ್ಸಿದ್ರೆ ನಾನು ನೇರವಾಗೇ ಕೊಡ್ತೀನಿ, ಹೋಗಿ ಅವ್ರಿಗೆ ಸೀದಾ ತೊಗೊಂಡೋಗೇ ಕೊಡ್ತೀನಿ ಹೊರತು ನಾನು ಇದನ್ನು ಹಂಗೆಲ್ಲ ಕದ್ದು ಮುಚ್ಚಿ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕನಕಾಂಬರಿ ಕೋಪ ಬಂದು, ನನ್ನ ಮುಂದೆ ಇದನ್ನೆಲ್ಲ ಮಾತಾಡಬೇಡ, ಸುಮ್ಮನೆ ನನಗೆ ಸಿಟ್ಟು ಬರೋಂಗೆ ಮಾಡಬೇಡ ಅಂತ ಹೇಳ್ತಾಳೆ. ಅದಕ್ಕೆ ದೇವಿ ಅದಕ್ಕೆ ಯಾಕೆ ಹಿಂಗೆ ಮಾಡ್ತಾರೆ, ನಾನು ಹೇಳಿದೆ ನಿಮ್ಗೆ ಇದನ್ನೆಲ್ಲ ಮಾಡೋದು ಬೇಡ ಅಂತ, ಆದರೂ ನೀವೇ ಇದನ್ನೆಲ್ಲ ಮಾಡಿದ್ದು ಅಂತ ದೇವಿ ಕೇಳ್ತಾಳೆ. ಅದಕ್ಕೆ ಕನಕಾಂಬರಿ, ನನಗೆ ಅದೆಲ್ಲ ಹೇಳೋದು ಬೇಡ, ಇದನಿಗೆ ಕೊಟ್ಟಿದ್ದು ಯಾರು ಅನ್ನೋದು ನಂಗೆ ಗೊತ್ತಾಗಬೇಕು ಅಷ್ಟೇ ಅಂತ ಅಂದಾಗ ರಚನಾ, ನಾನು ಕೊಟ್ಟಿಲ್ಲ ಅತ್ತೆ ಅಂತ ಹೇಳ್ತಾಳೆ. ಹಾಗೆ ಇನ್ಯಾರು ಕೊಟ್ಟಿದ್ದೋ, ಇದನ್ನೆಲ್ಲ ಕೊಡೋದಕ್ಕೆ ಯಾರು ಸಾಧ್ಯ ಅಂತ ಕೇಳಿದಾಗ ಹಿಂದೆಯಿಂದ ಒಂದು ವಾಯ್ಸ್ ಬರುತ್ತೆ, ಅದು ಜೀವನದಾಗಿರುತ್ತೆ. ಜೀವ ಹೇಳ್ತಾನೆ, ನಾನೇ ಕೊಟ್ಟಿದ್ದು ಅಮ್ಮಂಗೆ ಅಂತ ಹೇಳ್ತಾನೆ. ಅದನ್ನು ಹೇಳಿ ಹೊಲಕ್ಕೆ ಬಂದು, ನಾನೇ ಕೊಟ್ಟಿದ್ದು ಅಮ್ಮಂಗೆ ಇದನ್ನೆಲ್ಲ, ಏನಾಯ್ತು ಇವಾಗ ಅಂತ ಕನಕಾಂಬರಿನ ಕೇಳ್ತಾಳೆ. ಅವನು ಹೇಳೋದನ್ನು ನೋಡಿ ರಚನೆಗೆ ಖುಷಿಯಾಗುತ್ತೆ. ಅದಕ್ಕೆ ನೀನಾ ಅಂತ ಕೇಳ್ತಾರೆ ಎಲ್ಲರೂ. ಅದಕ್ಕೆ ಜೀವ ಹೇಳ್ತಾನೆ, ಹೌದು ನಾನೇ ಕೊಟ್ಟಿದ್ದು ನಮ್ಮಮ್ಮಂಗೆ, ನಮ್ಮಮ್ಮ ಯಾಕೆ ಅದನ್ನೆಲ್ಲ ಇಲ್ದಲ್ಲೇ ಇರಬೇಕು, ನಾನೇ ಹೋಗಿ ಬಾಗ್ಲ ಹತ್ರ ಹೋಗಿ ಕರೆಯೋಣ ಅಂತ ಅಂದ್ಕೊಂಡೆ, ಆದರೆ ಬಾಗ್ಲ ಹತ್ರ ಹೋಗಿ ಕರೆದ್ರೆ ಅವ್ರು ಇಲ್ಲಿ ಏನು ಅನ್ಕೋತಾರೋ ಇಲ್ಲ ಏನು ಮಾಡ್ತಾರೋ ಅನ್ನೋ ಕಣ್ಣಗೆ ಒಂದಕ್ಕೆ ಅಲ್ಲಿ ಪಕ್ಕದಲ್ಲಿರುವಂಥ ಕಿಟಕಿನ ತೆಗೆದು ಕಿಟಕಿಯಿಂದ ಬುಟ್ಟಿನ ಇಟ್ಬಿಟ್ಟು ನಾನೇ ಅಲ್ಲಿ ಕೆಳಗೆ ಇಟ್ಬಿಟ್ಟು ಬಂದೆ. ಅದನ್ನು ಅವ್ರು ತೊಗೊಂಡಿದ್ದಾರೆ, ಅವ್ರು ತೊಗೊಂಡಿದ್ದು ಖುಷಿ ನಂಗೆ ಆಗಿದೆ ಅಂತ ಜೀವ ಹೇಳ್ತಾನೆ. ಅದನ್ನು ನೋಡಿ ಕೇಳಿದ ರಚನೆಗೆ ತುಂಬ ಖುಷಿಯಾಗುತ್ತೆ. ಜೀವ ಕೇಳ್ತಾನೆ, ಯಾಕೆ ಅದನ್ನೆಲ್ಲ ಹಾಕ್ಕೋಬಾರ್ದು, ಇದನ್ನೆಲ್ಲ ಶಾಸ್ತ್ರ ಅಂತೇನಿಲ್ಲ, ಯಾಕೆ ಅಂತಂದರೆ ಒಂದು ಸಲ ಅಪ್ಪ ಅಮ್ಮಂಗೆ ಹೇಳಿದರು, ಅಮ್ಮ ರೆಡಿ ಆಗಬೇಕಾದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಯಾಕೆ ಹಿಂಗೆ ನೋಡ್ತಾಯಿದ್ದೀರ ಅಂತ ಅಪ್ಪಂಗೆ ಕೇಳಿದಾಗ ಅವರಪ್ಪ ಹೇಳೋದು, ನೀನು ಇದನ್ನ ನೋಡೋಕ್ಕೆ ನನಗೆ ಖುಷಿಯಾಗುತ್ತೆ, ನಿನ್ನ ಹಣ್ಣಲ್ಲಿ ಕುಂಕುಮ ಅರಿಶಿನ ಹೂವು ಬಳೆ ಎಲ್ಲ ಹಾಕ್ಕೊಂಡ್ರೆ ನಿನ್ನ ಅಂದ ಜೊತೆ ಆ ಅಂದ ಅದನ್ನು ಸೇರ್ಕೊಂಡು ಇನ್ನೂ ನಿನ್ನ ಅಂದನ ಜಾಸ್ತಿ ಮಾಡುತ್ತೆ ಅಂತ. ಇಲ್ಲ ರೀ, ನಂಗೆ ಯಾವಾಗಲೂ ದೇವ್ರ ಹತ್ರ ನಾನು ಒಂದೇ ಕೇಳ್ಕೊಳ್ಳೋದು, ಹಂಗೇನಾರು ಆದರೆ ನನಗೆ ಮುತ್ತೈದೆ ಸವೇ ಬೇಕು ಅಂತ ಅಂತಾಳೆ. ಅದಕ್ಕೆ ಅವ್ನ ಗಂಡ ಹೇಳ್ತಾಳೆ, ಏನು ಮಾತಾಡ್ತಿದ್ದೆ ನೀನು ಸಾಯೋದೆಲ್ಲ, ಅದನ್ನೆಲ್ಲ ಮಾತಾಡಬೇಡ, ಯಾಕೆ ನಾನು ಹೋದ್ಮೇಲೂ ನೀನು ಇದನ್ನೆಲ್ಲ ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈ ಸಂಪ್ರದಾಯಗಳು ಒಪ್ಕೋಬೇಕಲ್ಲ ಅಂತ ಹೇಳಿದಾಗ, ಅದೆಲ್ಲ ನಂಗೆ ಗೊತ್ತಿಲ್ಲ, ಯಾವ ಶಾಸ್ತ್ರ ಯಾವ ಸಂಪ್ರದಾಯ ಅದೆಲ್ಲ ಏನೂ ಬೇಕಿಲ್ಲ, ನಾನು ಹೋದ್ಮೇಲೂ ನೀನು ಯಾವಾಗಲೂ ಎಲ್ಲನೂ ಹಾಕ್ಕೊಂಡೇ ಇರಬೇಕು ಅಂತ ಅವ್ನ ಗಂಡ ಅವ್ನ ಹೆಂಡ್ತಿಗೆ ಹೇಳಿರ್ತಾಳೆ. ಅದನ್ನು ಅವರಿಬ್ಬರು ಮಾತಾಡೋದನ್ನ ಜೀವ ಹಿಂದೆಯಿಂದ ನಿಂತ್ಕೊಂಡು ಕೇಳಿಸ್ಕೊಂಡಿರ್ತಾನೆ. ಅಪ್ಪನ ಆಸೆ ಏನಾಗಿತ್ತು, ಅಮ್ಮನ ಆಸೆ ಏನಾಗಿತ್ತು ಅನ್ನೋದು ಜೀವನದಲ್ಲಿ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದನ್ನು ನೆನ್ಪಿಟ್ಕೊಂಡು ಜೀವ ಹೇಳ್ತಾನೆ, ಇದನ್ನು ಹಿಂಗಾಗಿತ್ತು, ಹಾಗಾಗಿ ಅಮ್ಮಂಗೆ ಇದೆಲ್ಲ ಇಷ್ಟನೇ, ಅಮ್ಮಂಗೆ ಯಾಕೆ ಇದನ್ನೆಲ್ಲ ತೆಗಿಬೇಕು, ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಜೀವ ಹೇಳ್ತಾನೆ. ಯಾಕೆಂದರೆ ಅಪ್ಪನ ಆಸೆ ಏನಾಗಿತ್ತು ಅದ್ರ ಪ್ರಕಾರನೇ ಎಲ್ಲನೂ ನಡಿಬೇಕು, ಇಲ್ಲ ಅಪ್ಪ ಏನು ಆಸೆ ಪಟ್ಟಿದ್ರು ನಾನು ಅದನ್ನು ಮಾಡೋಕ್ಕೆ ಇಲ್ಲಿಗೆ ಬಂದಿರೋದು. ಹಂಗಾದರೆ ಅಲ್ಲ ಚಿಕ್ಕಪ್ಪ ಹೋದಾಗ ನೀವು ಅದನ್ನೆಲ್ಲ ತೆಗಿಬೇಕಿತ್ತು, ಅದು ನೀವು ಯಾಕೆ ಇದನ್ನೆಲ್ಲ ತೆಗೆದಿಲ್ಲ, ನೀವು ಇದನ್ನೆಲ್ಲ ಹಾಕ್ಕೊಂಡಿದ್ದೀರಲ್ಲ, ಅದೇ ಸಾಧ್ಯ ಅಂತ ಕೇಳ್ತಾನೆ. ಆಗ ರಚನಾ ಅದನ್ನೇ ಕೇಳ್ತಾಳೆ, ನಮ್ಮ ಅತ್ತೆಗೊಂದು ನ್ಯಾಯ ನಿಮ್ಗೊಂದು ನ್ಯಾಯನ, ನೀವೇನಿದ್ರು ಅವರು ಹಂಗೆ ಇರಬೇಕನ್ನಂತ ರಚನಾ ಕನಕಾಂಬರಿನ ಕೇಳ್ತಾಳೆ. ಅದನ್ನು ಕೇಳಬೇಕಾದ್ರೆ ಕನಕಾಂಬರಿಗೆ ಏನು ಉತ್ತರ ಕೊಡೋಕ್ಕಾಗ್ದಲೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ, ಮೌನವಾಗಿಬಿಡ್ತಾಳೆ. ಅದನ್ನೇ ಹೇಳ್ತಾಳೆ, ಅದೇ ಒಬ್ರು ಮಾಡೋದು ಇನ್ನೊಂದನ್ನು ಮಾಡಲ್ಲ, ಅವ್ರು ಬೇಕಿರೋದು ಮಾಡ್ಕೋತಾರೆ ಅನ್ನೋದು ರೀತಿಲಿ ನಮ್ಗೆ ಅದೇ ಹೇಳ್ತಾಳೆ. ಆಗ ಕನಕಾಂಬರಿಗೆ ಕೋಪ ಬರುತ್ತೆ, ಬಾಯಿ ಮುಚ್ಕೊಂಡಿದ್ಯೋ ಸರಿ ಅನ್ನೋ ಥರ ಅವ್ಳಿಗೆ ಒಂದು ಲುಕ್ ಕೊಡ್ತಾಳೆ. ಅದಕ್ಕೆ ಸುಮ್ಮನಾಗಿ ಬಿಡ್ತಾಳೆ. ಆಗ ರಚನೆ ಹೇಳ್ತಾಳೆ, ಈಗಲೇ ನಮ್ಮ ಅತ್ತೆಗೆ ನಾನು ಹೋಗಿ ಬಳೆ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಈಗ ಬೇಡ, ಅವ್ರ ಸಮಯ ನೋಡ್ಕೊಂಡು ಹೋಗೋಣ, ದಯವಿಟ್ಟು ಸುಮ್ಮನೆ ಇದ್ಬಿಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ರಚನೆ ಹೇಳ್ತಾಳೆ, ಇಲ್ಲ ನಾನು ಈಗಲೇ ಕೊಡ್ತೀನಿ ಅಂತ ಹೇಳ್ತಾಳೆ. ಗಾಜಿನ ಬಳೆ ಎಲ್ಲ ಒಡೆದೋಗುತ್ತೆ, ಅದಕ್ಕೆ ಗಾಜಿನ ಬಳೆ ಆದರೆ ಅದು ದೊಡ್ಡಮ್ಮ ಕಷ್ಟ ಆಗುತ್ತೆ. ಗಾಜಿನ ಬಳೆ ಯಾಕೆ, ಅತ್ತೆಗೆ ನಾನು ಚಿನ್ನದ ಬಳೆನೇ ಕೊಡ್ತೀನಿ ಅಂತ ರಚನೆ ಅಂತಾಳೆ. ಅದಕ್ಕೆ ದೇವಿ ಹೇಳ್ತಾಳೆ, ಅದಕ್ಕೆ ಸ್ವಲ್ಪ ಅವ್ರ ಪರಿಸ್ಥಿತಿನೂ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ, ಆಮೇಲೆ ನೀವು ಕೊಡೋಣ ಅಂತ ಹೇಳ್ತಾಳೆ. ಸರಿ ಅಂತ ರಚನೆ ಸುಮ್ಮನೆ ಆಗಿಬಿಡ್ತಾಳೆ.
ಆದರೆ ರಚನೆಗೊಂದು ಖುಷಿ ಆಗುತ್ತೆ, ಜೀವ ಇಷ್ಟನ್ನೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ. ಜೀವ ಎಲ್ಲರೂ ಮನೆಯವ್ರಿಗೆ ಹೇಳ್ತಾನೆ, ನಾನು ಈ ಮನೆಗೆ ಬಂದಿರೋದು ಅಮ್ಮನ ಮೊದಲಿನ ಥರ ಮಾಡೋದಕ್ಕೆ. ಅಮ್ಮನ ಮನಸ್ಸಲ್ಲಿ ಏನೆಲ್ಲ ನನ್ನ ಬಗ್ಗೆ ಕೆಟ್ಟ ಭಾವನೆ ಇದೆ ಅದನ್ನೆಲ್ಲ ಹೋಗ್ಸೋಕ್ಕೆ ನಾನು ಇಲ್ಲಿ ಬಂದಿರೋದು. ಅವನಿಗೆ ಮತ್ತೆ ನಾನೇನು ನಾನು ಅವ್ರ ಮಗನಾಗಿ ಬದುಕಿ ಬಾಳೋದನ್ನೇ ನಾನು ಇಲ್ಲಿ ತೋರಿಸೋದಕ್ಕೆ ಬಂದಿರೋದು ಅಂತ ಹೇಳಿ ಎಲ್ಲರ ಮುಂದೆ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವನು ಹೋದ್ಮೇಲೆ ರಚನಾ ಮತ್ತು ಬಾಲನ ಇಬ್ಬರೂ ಅವನ ಹಿಂದೆ ಹೊರಡ್ತಾರೆ. ಅದೇ ಕನಕಮರಿ ಇವನು ಇಷ್ಟೆಲ್ಲ ಮಾತಾಡೋಷ್ಟು ಹೆಚ್ಕೊಂಡ್ಬಿಟ್ನ ಅಂತ ಅವಳು ಯೋಚನೆ ಮಾಡ್ತಿರ್ತಾಳೆ. ಹಾಗೆ ಅವಳಿಗೆ ಸಿಟ್ಟು ಕೂಡ ಬರ್ತಿರುತ್ತೆ, ನನ್ನ ಮುಂದೆನೇ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ನಲ್ಲ ಅಂತ. ಮುಂದೇನಾಗುತ್ತೆ ನೋಡೋಣ.